ಎ ಟಿ ಎಮ್ ಇಲ್ಲದೆ ಕೂಡ ಎ ಟಿ ಎಮ್ಮಲ್ಲಿ ದುಡ್ಡು ಡ್ರಾ ಮಾಡ್ಬೋದು. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನವಿಲ್ಗರಿ ನಮ್ಮ ಮನೆ ಪಕ್ಕ ಆಂಟಿ ಇಟ್ಕೊಂಡು ಹೋಗ್ತಿರೋ ಅಂತ ನಾನು ಇಸ್ಕೊಬಂದೆ. ತುಂಬ ಕ್ಯೂಟ್ ಆಗಿತ್ತು. ನಂಗೆ ನವಿಲ್ಗರಿನೇ ಸಿಕ್ಕಾಬಟ್ಟೆ ಇಷ್ಟ ಅಂದ್ಬಿಟ್ಟು ಈಸ್ಕೊಂಬಂದೆ. ನಮ್ಮ ಪಪ್ಪಿ ಅದನ್ನು ಕೊಡೋ ತನಕನೂ ಬಿಟ್ಟಿಲ್ಲ. ಅದನ್ನು ಈಸ್ಕೊಂಬಿಟ್ಟು ಅದನ್ನು ಕಚ್ಕೊಂಡು ತಿಂತವ. ಅವನಿಗೆ ಅದರಿಂದ ಏನು ಸಿಗ್ತಾಯಿತ್ತೋ ಗೊತ್ತಿಲ್ಲ, ಬಟ್ ತುಂಬ ಖುಷಿಯಾಗಿ ಆಟ ಆಡ್ತಾಯಿದ್ದ ಕೊಡು ಅಂದ್ಕೊಂಡು. ಸೊ ಕೊಡಲಿಲ್ಲ ಅಂತ ಜಗಳ ಆಡ್ತಾಯಿದ್ದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಾದಮೇಲೆ ದೋಸೆ ತಿನ್ಕೊಂಡು ಡೇನ ಸ್ಟಾರ್ಟ್ ಮಾಡಿದೆ. ಆಮೇಲಿಂದ ಸ್ವಲ್ಪ ಎ ಟಿ ಎಮ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಹಾಗೆ ತಲೆ ಬಚ್ಕೊಂಡು ನಾನು ನಮ್ಮ ಪಾಪ ಹೋಗ್ತಾ ಎ ಟಿ ಎಮ್ ಕಾರ್ಡ್ ಹಾಕಿದ್ರೆ ಎ ಟಿ ಎಮಲ್ಲಿ ಅಮೌಂಟೇ ಬರ್ತಾ ಇರಲಿಲ್ಲ. ಸೊ ಅಲ್ಲೇ ಇದ್ದಿದ್ದು ವಾಚ್ಮನ್ ಅಂಕಲ್ಗೆ ಎ ಟಿ ಎಮ್ ಕೊಡಿ ಅಂದೆ. ಎ ಟಿ ಎಮ್ ಎಲ್ಲ ಬೇಡ, ಫೋನ್ ಪೇಯಿಂದನೇ ತೆಗಿಬೋದು ಅಂತ ಹೇಳಿದ್ರು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಫೋನ್ ಪೇಯಿಂದ ಅಮೌಂಟ್ ಹೆಂಗೆ ತೆಗೆದು ನನಗೂ ಕೂಡ ಶಾಕ್ ಆಯಿತು. ಆಮೇಲೆ ಇದು ಅಲ್ಲೇ ಇದ್ದಿದ್ದು ಸ್ಕ್ಯಾನರ್ ಇತ್ತು ಪಕ್ಕದಲ್ಲಿ. ಸ್ಕ್ಯಾನ್ ಮಾಡಿಬಿಟ್ಟು ಅಮೌಂಟ್ನ ಡಿಡಕ್ಟ್ ಮಾಡಿಕೊಂಡು ಪೇ ಮಾಡಿದ್ರೆ ಅಮೌಂಟು ಎ ಟಿ ಎಮಲ್ಲಿ ಬಂತು. ಸೊ ಸಿಕ್ಕಾಬಿಟ್ಟೆ ಖುಷಿ ಆಯಿತು, ಎ ಟಿ ಎಮ್ ಇಲ್ಲದೆ ಅಮೌಂಟ್ ತೊಗೋಬೋದು ಅಂತ. ಮನೆಗೆ ಬಂದ್ಬಿಟ್ಟು ಈ ಸ್ಯಾರಿಲಿ ಒಂದು ಲೆಹೆಂಗಾ ಸ್ಟಿಚ್ ಮಾಡಿಸ್ಬೇಕಂತ ಅಂದ್ಕೊತಾ ಇದ್ದೆ. ಸೊ ಚೆನ್ನಾಗಿದೆ ಸ್ಯಾರಿ. ಬಟ್ ಆಮೇಲಿಂದ ನಾವು ಅಮ್ಮ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿನ್ಕೊಂಡು ಕುತ್ಕೊಂಡಿದ್ದೆ. ಸೊ ಈವ್ನಿಂಗ್ ಏನಾದರೂ ಅಡುಗೆ ಮಾಡಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಬೆಳ್ಳುಳ್ಳಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ, ಅಂದರೆ ಬೆಳ್ಳುಳ್ಳಿ ಗೊಜ್ಜು. ಸೊ ಅದಕ್ಕೆ ಸಿಂಪಲ್ಲಾಗಿ ಏನೂ ಮಾಡಬೇಕಾಗಿಲ್ಲ. ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಉಪ್ಪು, ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಆಯಿಲಾಗಿ ಫ್ರೈ ಮಾಡ್ಕೊಂಡ್ರೆ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.